ಹೋಗ್ತಾ ಇದ್ದಂತಹ ರೀತಿ ನೋಡಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಮತ್ತಷ್ಟು ಖುಷಿಯಾಗಿದೆ. ನಿಮ್ಗೆ ಎಷ್ಟು ಖುಷಿ ಇದೆ? 25 ದಿನಗಳ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಕೊಲೀಗ್ಸ್ಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ ಗಣಿ ಫಸ್ಟ್ ಟೈಮ್ ನಾನು ಗಣೇಶ್ ಇಬ್ಬರು ಆಕ್ಟ್ ಮಾಡ್ತಾ ಇರೋದು. ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ. ಓಕೆ, ಅಂಡ್ ಸಾರು ಎಲ್ಲ ಸಾಕಷ್ಟು ರಾಮಕೃಷ್ಣ ಸರ್, ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ಸೀನಿಯರ್ಸ್ಗಳೆಲ್ಲ ನಮ್ಮದು. ಅಶೋಕ್ ಸರ್ ಪಾಪ ಬಂದಿಲ್ಲ ಅನ್ಸುತ್ತೆ, ಅಶೋಕ್ ಅವರು ಕಾಣಲಿಲ್ಲ. ಎಲ್ಲರೂ ಇದ್ದಾರೆ, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜ್ ಒಂದು ಇದ್ರಲ್ಲಿ ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು. ಯಾಕಂದ್ರೆ ಇದಕ್ಕೆ ಹಿಂದೆ ತಮ್ಮೆಲ್ಲರೂ ಗೊತ್ತಿದೆ, ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಎಲ್ರಿಗೂ ನಿಮ್ಗೆ ಗೊತ್ತಿದೆ. ಶ್ರೀನಿವಾಸ ರಾಜ್ ಹೋದ ತಕ್ಷಣ ಫಸ್ಟ್ ಬರೋದೇ ನೆನಪಾಗದೆ ದಂಡುಪಾಡಿ 1, 2, 3 ಇದೇ ಬರ್ತಾ ಇದ್ದಿದ್ದೆ. ಆ ಒಂದು ಹ್ಯಾಂಗ್ ಓವರ್ ಇಂದ ಸೊ ಈ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಸ್ವಲ್ಪ ಒಂದು ಹ್ಯೂಮರಸ್ ಆಗಿ ಒಂದು ತಗೊಂಡೋಗ್ಬೇಕು ಅನ್ನೋದು ಕಾನ್ಸೆಪ್ಟ್ ತಂದು ಮಾಡಿದ್ರು. ಸೊ ಯಾವ ಕ್ಯಾರೆಕ್ಟರ್ ಯಾರು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಂಡ್ ನಿರ್ಮಾಪಕರು ಮತ್ತೆ ಪ್ರಶಾಂತ್ ಅವರು, ಮತ್ತೆ ನಮ್ಮ ಕ್ಯಾಮರಾಮನ್ ವೆಂಕಟ್ ಪ್ರಸಾದ್, ಕೋ ಡೈರೆಕ್ಟರ್ ಸಚಿನ್ ಆಗಲಿ, ಮತ್ತೆ ಎಲ್ಲರಲ್ಲಿ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ, ಎಲ್ರಿಗೂ ಈ ಒಂದು 25 days ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟರ್ ಅಲ್ಲಿ ಈ ತರ ಹೇಳ್ತಾ ಇದ್ರು. ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರು, ಮತ್ತೆ ಸಾಧು ಅವರು ಹೇಳಿದ್ರು, ಈ ಪ್ರಸನ್ನ ಥಿಯೇಟರ್ ಅಲ್ಲೇ ಎಷ್ಟೋ ಸಿನಿಮಾಗಳು 25 weeks ಹೋಗಿದೆ, ಇದೇ ಥಿಯೇಟರ್ ಹೋಗಿದೆ. ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು 25 days ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಟ್ ಈಸ್ ನಿಜವಾಗ್ಲೂ ನಾವು ಒಂದು ಹೆಮ್ಮೆನೆ. ಯಾಕೆಂದ್ರೆ 25 ಶ್ರೀನಿವಾಸ ಮೂರ್ತಿ ಹೇಳಿದ್ರಲ್ಲ, ಈ 25 days 25 weeks ಇದ್ದೇವೆ ಇವತ್ತಿನ ದಿವಸ. ಸೊ ಇಟ್ ಈಸ್ ಆ ರೀಜನ್. ಬಿಕಾಸ್ ಅವಾಗ ಇದ್ದಂತ ಗೊತ್ತಿದೆ ನಿಮಗೆ, ಡಿಜಿಟಲ್ ಮಾಧ್ಯಮ, ಡಿಜಿಟಲ್ ರೀಜನ್ ಇರಲಿಲ್ಲ ಅವಾಗ. ಇಟ್ ವಾಸ್ ಓನ್ಲಿ ಎಲ್ಲ ಥಿಯೇಟರ್ ಇತ್ತು, ಒಂದು ಮಲ್ಟಿಪ್ಲೆಕ್ಸ್ ಇಲ್ಲ, ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ. ಇವತ್ತು ಎವ್ರಿಥಿಂಗ್ ಹ್ಯಾಸ್ ಬಿನ್ ಅಡ್ವಾನ್ಸ್ಡ್. ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಕೂಡ ನೋಡ್ತಾರೆ, ಎಲ್ಲ ಇದಾಗುತ್ತೆ. ಬಟ್ ಆದ್ರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಸಿಂಗ್. ಎಲ್ಲಿ ಹೋಗ್ಲಿ ಬರೋ ಇದೇ ಸಾಂಗ್ ಇದೆ. ಅದು ವಾಪರ ಸಾಂಗ್ ಅಂತೂ ನೋಡಿ, ಎಲ್ಲಿ ಹೋಗ್ಲಿ, ಯಾರ ಮೊಬೈಲ್ ಅಲ್ಲಿ ನೋಡ್ಲಿ, ಎಲ್ಲಿ ಹೋಗ್ಲಿ ಇಟ್ ಇಸ್ ಬಿಕಮ್ ಇದಾಗಿದೆ. ಅಂಡ್ ಲಿರಿಕ್ಸ್ ಬರೆದ ನಾಗೇಂದ್ರ ಪ್ರಸಾದ್, ಗುಡ್ ಲಕ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಇದೇ ರೀತಿ ಸಾಕಷ್ಟು ಸಾಂಗ್ಸ್ ಹಿಟ್ ಕೊಡಿ, ನೀವು ಬರೀರಿ. ಓಕೆ, ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು 25 days ಇದಾಗಿದೆ. ಯು ಶುಡ್ ಗೋ ಟು 100 days ಎಲ್ಲ ಸಿಲ್ವರ್ ಜೂಬ್ಲಿ ಹೋಗ್ಬೇಕು. ಮತ್ತೆ ಒಂದ್ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದೊಂದು ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.